ಇದು ಬೇಕಿಂಗ್ ಪೌಡರ್ 1 ಟೀ ಸ್ಪೂನ್ ಅಷ್ಟು ಐತಿ. ನಾನು ಕ್ವಾಲಿಟಿ ಕಂಪ್ನಿ ತೊಗೊಂಡು ಬಂದಿದ್ದೆ. ಇದು ಬೇಕಿಂಗ್ ಪೌಡ್ರ್ ಸ್ಪೆಷಲಿ ಕೇಕ್ ಸಲುವಾಗಿ ಇರ್ತೈತಿ. ಆಮೇಲೆ ಬೇಕಿಂಗ್ ಸೋಡಾ ಅಂದರೆ ನಾರ್ಮಲ್ ನಾವು ಇಡ್ಲಿ ದೋಸೆಗೆಲ್ಲ ಹಾಕ್ತೀವಲ್ಲ ಈ ಥರ ಸೋಡಾ, ತಿನ್ನೋ ಸೋಡಾ ಅಂತೀವಲ್ಲ, ಇದು ಬೇಕಿಂಗ್ ಸೋಡಾ. ಇದು 1/4 ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಸ್ವಲ್ಪ ಇವು ಗಂಟದಾವ, ಅದಕ್ಕೆ ಇಲ್ಲೇ ಬಿಡಿಸ್ಕೋಬೇಕಂತಂದು. ಇದು ವೆನಿಲಾ ಎಸೆನ್ಸದ್ದು ಪ್ಲಸ್ ಇದ್ರದ್ದೆಲ್ಲ ಸೇರಿ ಚೆಂದಾಗಿ ಉಬ್ಬತೈತಿ ಇದು. ಈಗ ಇದ್ರದ್ದು ಇಲ್ಲಿ ನಾನು ಮೈದಾ ಹಿಟ್ಟು ಯೂಸ್ ಮಾಡತ್ತಿಲ್ಲ, ಗೋಧಿ ಹಿಟ್ಟು ಯೂಸ್ ಮಾಡತ್ತೇನೆ. ಗೋಧಿ ಹಿಟ್ಟು 1 ಕಪ್ ಹಾಕಾಗತ್ತೇನೆ. ಹಾಂ ಬಾ, ಗೋಧಿ ಹಿಟ್ಟು 1 ಕಪ್ ಅಷ್ಟು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಬೇಕು. ಇದು ನನ್ನ ಮಗಳು ಮಾಡ್ತೇನೆ ಅನ್ನತೈತಿ. ಇದ್ರೊಳಗೆ ಹಾಕಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಅದು ಲಾಸ್ಟಿಗೆ ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪ ಏನರೇ ಗಟ್ಟಿ ಅಥವಾ ಇದು ಆತಂದ್ರೆ ಒಂದು ಸ್ವಲ್ಪ ಹಾಲದು ಹಾಕ್ಕೊಂಡು ಅಡ್ಜಸ್ಟ್ ಮಾಡಬೇಕು. ಒಂದು ನಿಮಿಷ ಇದು ಒಂದೇ ಡೈರೆಕ್ಷನ್ ಒಳಗೆ ಹಿಂಗೆ ತಿರುಗಿಸೋದ್ರಿಂದ ಚಲೋ ಇದಾಗ್ತೈತಿ, ಕೇಕ್ ಆಗ್ತೈತಿ. ಹಿಂಗೆ ತಿರುಗಿಸ್. ನಾನು ಇದು ಟಿನ್ ಬದಲಿ ಜಸ್ಟ್ ಮನೆ ಒಳಗೆ ಇರೋದಂಥದ್ದು ಒಂದು ಅಲ್ಯೂಮಿನಿಯಮ್ದು ಬಾಂಡೆ ತೊಗೊಂಡೇನಿ. ಇದಕ್ಕೆ ಸೈಡಿಗೆಲ್ಲ ತುಪ್ಪ ಅಥವಾ ಎಣ್ಣೆ ಏನರೇ ಹಚ್ಚಿ ಗ್ರೀಸ್ ಮಾಡಬೇಕು. ಇಲ್ಲ ಬಟ್ರ್ ಪೇಪರ್ ಇದ್ದರೆ ಬಟ್ರ್ ಪೇಪರ್ ಇದ್ದರೂ ಅದು ಫುಲ್ ಕವರ್ ಆಗೋಲ್ಲ. ಸ್ವಲ್ಪ ಬೆಟ್ರ್ ಸೇಫರ್ ಸೈಡ್ಗೆ ಎಲ್ಲ ಕಡೆ ಇದು ಗ್ರೀಸ್ ಮಾಡೋದು ಚಲೋ ಅನ್ನಿಸ್ತೈತಿ. ನಾನಂತೂ ಮ್ಯಾಕ್ಸಿಮಮ್ ಹಂಗೆ ಮಾಡ್ತೀನಿ. ಒಂದು ಬಟ್ರ್ ಪೇಪರ್ ಒಯ್ತು ನನ್ನ ಹತ್ರ, ಆದರೆ ಇದನ್ನು ಸೇಫರ್ ಸೈಡ್ ಹಚ್ಚಿ ಆಮೇಲೆ ಅದು ಇದು ಮಾಡ್ತೇನೆ, ಇಡ್ತೇನೆ. ಇದು ವಿದೌಟ್ ಓವನ್, ವಿದೌಟ್ ಎಗ್ಲೆಸ್, ಆಮೇಲೆ ಗೋಧಿ ಹಾಕಿ ಹೆಲ್ದಿಯಾಗಿರೋ ಮಾರ್ಬಲ್ ಕೇಕ್ ಮಾಡತ್ತೇನೆ. ಇಷ್ಟ ಇಂಗ್ರೀಡಿಯೆಂಟ್ಸ್ ಒಳಗೆ ಚಲೋ ಫಸ್ಟ್ ಕ್ಲಾಸ್ ಕೇಕ್ ಮನೆ ಒಳಗೆ ಆಗ್ತೈತಿ. ಬೇಕ್ರಿ ಐಟಮ್ ತಿನ್ನೋಕೆ ಹೆದರಿಕೆ ಬರ್ತೈತೆ ನಮಗಂತರೂ. ಆಮೇಲೆ ಇದಕ್ಕೇನು ಡೆಕೋರೇಷನ್ ಬೇಕಾಗಿಲ್ಲ, ಮ್ಯಾಲೆ ಕ್ರೀಮ್ ಅದು. ಈಗ ನೋಡಿರಿ, ಇದಕ್ಕೆ ನಾನು ಮ್ಯಾಲೆ ಒಂದು ಸ್ವಲ್ಪ ಇದು ಗೋಧಿ ಹಿಟ್ಟು ಐತಿ, ಅದರಲ್ಲೇ ಇದು ಮಾಡ್ತೇನೆ, ಡಸ್ಟ್ ಮಾಡ್ತೇನೆ. ಯಾಕಂದ್ರೆ ಅದು ಎಣ್ಣೆ ಹಿಡ್ಕೋತಂದ್ರೆ ಇದಾಗ್ತೈತಿ. ನನಗೆ ಅತ್ತೆಯಿಂದನೂ ಕೇಕ್ ಅಂದ್ರೆ ಭಾಳ ಇಷ್ಟ. ನಂದು ಫಸ್ಟ್ ಕೇಕ್ ರೆಸಿಪಿ 1000 ಸಬ್ಸ್ಕ್ರೈಬರ್ ಆದಾಗಿತ್ತು. ಈಗ 2500 ಸಬ್ಸ್ಕ್ರೈಬರ್ ಅದಾರ ನನಗೆ. ನಿಯರ್ಲಿ ಒಂದು 3 to 4 ಕೇಕ್ಸ್ ಏನೋ ಶೇರ್ ಮಾಡೇನಿ ನಾನು. ಇದಿಷ್ಟು ಗ್ರೀಸ್ ಮಾಡಿ ಸೈಡ್ಗೆ ಇಡ್ತೇನೆ. ನೋಡಿರಿ ಕರೆಕ್ಟಾಗಿ ಹಿಡ್ಕೊಂಡೈತಿ. ಇದು ಕೇಕ್ ಬ್ಯಾಟರ್ ಆಲ್ಮೋಸ್ಟ್ ರೆಡಿ ಆಗೈತಿ. ಇದೊಂದು ಬಟರ್ ಪೇಪರ್ ಆ್ಯಕ್ಚುಲಿ ಒಂದು ಯಾವುದೋ ಸ್ವೀಟ್ ಬಾಕ್ಸ್ ಬಂದಿತ್ತಿದೆ, ಅದನ್ನು ಹಾಗಾಕ್ತೇನೆ. ಬೇಡ ಅನಿಸ್ತದೆ ನನಗೆ. ಓಕೆ, ಇದು ರೆಡಿ ಆಯ್ತಲ್ಲ. ಇದು ಕೇಕ್ ಬ್ಯಾಟರ್ ಇನ್ನೊಂದು ಸತಿ ನಾ ಇದು ಮಾಡ್ತೇನೆ. ಇದೆಲ್ಲ ನನ್ನ ಮಗಳು ಮಾಡೈತಿ. ಅದರಲ್ಲಿ ಒಂದು ಸತಿ ನೋಡ್ತೇನೆ. ನೋಡಿರಿ, ಯಾವಾಗೂ ಕನ್ಸಿಸ್ಟೆನ್ಸಿ ಇದು ಇರಬೇಕಾ, ಹಿಂಗೆ ಎತ್ತಿದ್ರೆ ಸ್ವಲ್ಪ ಕೈ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಹಿಂಗೆ ಎತ್ತಿದಾಗ ಹಿಂಗೆ ಬೀಳೋ ಹಂಗಿರ್ಬೇಕು. ಇನ್ನೊಂದು ಸ್ವಲ್ಪ ಹಾಲು ಹಾಕ್ಬೇಕು ಅನ್ನಿಸ್ತೈತಿ. ಸ್ವಲ್ಪ ಹಾಲು ಹಾಕ್ತೇನೆ. ಇದು ಮೈದಾ ಹಾಕಿದರೆ ಫುಲ್ ವೈಟ ಬರ್ತಿತ್ತು. ನಾವು ಗೋಧಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಈ ಕಲರ್ ಬಂದೈತಿ. ಕಲರ್ ನಡೀತೈತಿ, ಹೆಲ್ತ್ ಇಂಪಾರ್ಟೆಂಟ್ ಅಲ್ಲ. ಸೊ ನಾ ಆದಷ್ಟು ಮೈದಾ ಅವಾಯ್ಡ್ ಮಾಡತ್ತೇನೆ. ನೋಡಿರಿ, ಸಕ್ಕರೆ ಇದು ಎಲ್ಲಿ ಇದಾಗಿಲ್ಲ. ಆಮೇಲೆ ಅದು ಎಗ್ ಹಾಕಿದಾಗ ಯಾಕೋ ನಮ್ಮ ಮನೆಯೊಳಗೆ ನಮ್ಮ ಹಸ್ಬೆಂಡ್ ನಾನು ತಿಂದ್ವಿ, ಮಕ್ಕಳು ಆ ಎಗ್ ಸ್ಮೆಲ್ ಸಲುವಾಗಿ ತಿನ್ನಲಿಲ್ಲ.
ಅದಕ್ಕೆ ನಾನು ಎಗ್ಲೆಸ್ ಕೇಕ ಮಾಡ್ತೇನೆ. ಈಗೀಗ ಎಗ್ ಹಾಕೋದೇ ಇಲ್ಲ ಯಾವ ಕೇಕ್ ಮಾಡಿದ್ರು. ಎಷ್ಟು ಪಾಸಿಬಲ್ ಐತಿ ಎಲ್ಲಿ ಗಂಟು ಇರ್ಲಾರ್ದಂಗೆ ಚಲೋ ತಂಗೆ ಇದು ಮಾಡಿರಿ. ಆಲ್ಮೋಸ್ಟ್ ಗಂಟಿಲ್ಲ. ಈಗ ಇದನ್ನು ಹಾಫ್ ಕ್ವಾಂಟಿಟಿ ಆ್ಯಸ್ ಇಟ್ ಈಸ್ ಹಿಂಗೆ ಇರಲಿ. ಇನ್ನೊಂದು ಹಾಫ್ ಕ್ವಾಂಟಿಟಿ ಕಾಫಿ ಇದು ಮಿಕ್ಸ್ ಮಾಡಿಟ್ಟೇವಲ್ಲ ಇದಕ್ಕೆ ಮಾಡ್ತೀನಿ. ಸೊ 2 ಕಲರ್ ಆಗ್ತಾವೆ ನಮಗೆ. ಅರ್ಧ ಎಕ್ಸಾಕ್ಟ್ ಆಗಬೇಕಾ. ಸೊ ನಾವೊಂದು ಬಟ್ಲ ತೊಗೊಂಡು ಎಲ್ಲನೂ ಒಂದು ಬಟ್ಲು ಮೆಜರ್ಲೆ ಮಾಡಿರಲ್ಲ. ಸೊ ಇದನ್ನೂ ಹಿಂಗೆ ಅರ್ಧ ಬಟ್ಲದ್ದು ಅಂದ್ಕೊಂಡು ಅರ್ಧದಷ್ಟು ಹಾಕಾಗ್ತೀನಿ. ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಎಕ್ಸಾಕ್ಟ್ ಹಾಫ್ ಏನು ಬೇಕಾಗಿಲ್ಲ. ಈಗ ನೋಡಿರಿ ಇದು ಕಾಫಿದು ಇದು ಐತಲ್ಲ ಇದನ್ನು ಆ್ಯಡ್ ಮಾಡಾಕ್ತೇನೆ.